ಕೆಡ್ತದಂತೆ, ಗಾಡಿ ಕೆಡ್ತದಂತೆ. ಬರೇ 10 ಲಕ್ಷ 15 ಲಕ್ಷ ರೂಪಾಯಿ ಗಾಡಿ ಕೆಡ್ತದ ಅಂತ ತಿಳ್ಕೊಂಡ ಅದನ್ನ ಎಚ್ಚರಲೆ ಹಾಕಿಸ್ತೀರಿ. 1 ಕೋಟಿ ರೂಪಾಯಿ ಕೊಟ್ಟರು ಸಿಗಲಾರದೆ ಇರತಕ್ಕಂತ ಈ ದೇಹದೊಳಗ ನೀರು ಹಾಕುವುದು ಬಿಟ್ಟು ಬೀರ್ ಹಾಕ್ತೀರಿ ಅಂದ್ರ ನಮಗ ಮನುಷ್ಯರ್ ಅನ್ಬೇಕು ಏನನ್ಬೇಕು? ನಮಗ ಮನುಷ್ಯರ್ ಅನ್ಬೇಕು ಏನನ್ಬೇಕು? ನಿಮ್ಗೆ ಗೊತ್ತಿಲ್ಲ, ಈ ಶರೀರದೊಳಗ 1 ಕಿಡ್ನಿಯ ಕಿಮ್ಮತ್ತು 10 ಲಕ್ಷ ಇದ್ರು 10 ಲಕ್ಷ ಕೊಟ್ಟರು ಯಾರೂ ಕೊಡೋದಿಲ್ಲ. 1 ಕಿಡ್ನಿಯ ಕಿಮ್ಮತ್ತು. ಲಿವರ್ ಟ್ರಾನ್ಸ್ಫರ್ ಆಗ್ಬೇಕಾದ್ರ ಯಾರು ಕುಡಿದು ಲಿವರ್ ಫೇಲ್ ಮಾಡ್ಕೊಂಡಿರ್ತಾರಲ್ಲ, ಅವರ ಲಿವರ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರ 1 ಕೋಟಿ ರೂಪಾಯಿ ಕಿಮ್ಮತ್ತದ. 1 ಕೋಟಿ ರೂಪಾಯಿ ಕಿಮ್ಮತ್ತಾಗ್ತದ ಲಿವರ್ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರ. 1 ಕೋಟಿ ರೂಪಾಯಿದಾಗ 20 ಗಾಡಿ ಬರ್ತಾವ ಯಪ್ಪ, ಇಂಥವು 20 ಕಾರ್ ಗಾಡಿ ಬರ್ತಾವ. ಆದ್ರ ಇಂಥ ಶರೀರ ಇನ್ನೊಮ್ಮೆ ಸಿಗೋದಿಲ್ಲ. ಗಾಡಿ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀರಿ, ಬಾಡಿ ಬಗ್ಗೆನೂ ಅಷ್ಟು ಕಾಳಜಿ ಮಾಡ್ಬೇಕು ಮನುಷ್ಯ. ಬಾಡಿ ಬಗ್ಗೆನೂ ಅಷ್ಟು ಕಾಳಜಿ ಮಾಡ್ಬೇಕು ಮನುಷ್ಯ. ಅದಕ್ಕನೆ ನಾವು ಏನು ಕುಡಿತೀವಿ ಅನ್ನೋದು ಮುಖ್ಯ. ಆರೋಗ್ಯ ಹಾಳು ಮಾಡ್ಕೋಬಾರ್ದು. ಒಂದ್ಸಾರಿ ಆರೋಗ್ಯ ಹಾಳು ಮಾಡ್ಕೊಂಡಿವಂತಂದ್ರ ಜೀವನದೊಳಗೆ ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕಂತಂದ್ರ ಮನ್ಯಾಗ ಮಲ್ಕೊಂಡ್ರಿ ಅಂತಂದ್ರ ಯಾರು ಸೇವಾ ಮಾಡ್ಬೇಕು? 1 ವರ್ಷ ಮಾಡ್ತಾಳೆ ಹೆಂಡತಿ, 2 ವರ್ಷ ಮಾಡ್ತಾಳೆ ಹೆಂಡತಿ, 3ನೇ ವರ್ಷಕ್ಕೆ ದೇವರಿಗೆ ಬೇಡ್ತಾಳ, ಹೇ ಪರಮಾತ್ಮ ಸಾಕಾಗ್ಯದ ನನಗೆ ಇವನು ಸೇವಾ ಮಾಡಿ, ಕಣ್ಣು ಮುಚ್ಚಿ ಬಿಡೋ ದೇವರು ಅಂತ ಬೇಡ್ಕೋತಾಳ. ಯಾರಿಗೆ? ಬೇರೆ ಯಾರಿಗೂ ಅಲ್ಲ, ತಂದು ಹಾಕು ಗಂಡಗನೆ. ಆರಾಮಿಲ್ಲದ ಮಲ್ಕೊಂಡಿ ಅಂತಂದ್ರ, ಲಿವರ್ ಫೇಲ್ ಮಾಡ್ಕೊಂಡಿ ಅಂತಂದ್ರ, ಕಿಡ್ನಿ ಫೇಲ್ ಮನ್ಕೊಂಡಿ ಅಂತಂದ್ರ ಏನ್ ಮಾಡ್ಬೇಕು? ನಿಮ್ಗೆ ಗೊತ್ತಿರ್ಬೇಕು. ಮೊನ್ನೆ ರಾಹುಲ್ ಅಂತಕ್ಕಂಥ ವ್ಯಕ್ತಿ ತನ್ನ 13ನೇ ವಯಸ್ಸಿನೊಳಗ ಏನೋ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆಯಾಗಿ ಕೋಮಾದೊಳಗೆ ಹೋದ. ಕೋಮಾದೊಳಗೆ ಹೋದವ 13 ವರ್ಷ ತನಕ ಹೊರಗೆ ಬರಲಿಲ್ಲ, ಎಚ್ಚರಾಗಿಲ್ಲ. 13 ವರ್ಷ ತನಕ ಯಾರಂತಂದ್ರೆ ಅವನು ಹಡದ ಅವ್ವ ಅಪ್ಪ ಸೇವಾ ಮಾಡಿದ್ರಿ. ದಿವಸ ಹೊತ್ತು ಹೊಂಟ್ರ ಮಗ ಅಂತ ತಿಳ್ಕೊಂಡ. ಕೇವಲ 13 ವರ್ಷದವಿದ್ದಾಗ ಯಾವುದೋ ಕಾರಣಕ್ಕೆ ಕೋಮಾದೊಳಗೆ ಹೋದ್ರ, ಪ್ರಜ್ಞಾ ತಪ್ಪಿ ಮಲ್ಕೊಂಡು ಬಿಟ್ರ, ಹೊಳ್ಳಿ 13 ವರ್ಷ ವಾಪಸ್ ಬರಲಿಲ್ಲ ಜೀವ ಅಂದ್ರೇನು? ಪ್ರಜ್ಞಾ ಬರಲಿಲ್ಲ. ಜೀವಿತ್ತು, ಸತ್ತಿಲ್ಲ, ಪ್ರಜ್ಞಾ ಹೋಗಿತ್ತು. ಮಾತಾಡ್ತಿದ್ದಿಲ್ಲ, ನೋಡ್ತಿದ್ದಿಲ್ಲ, ಕೈ ಅಳಿಗಾಡಿಸ್ತಿದ್ದಿಲ್ಲ. ಐಶಿಯೊಳಗ ಇಟ್ಟಿದ್ರು. ಎಷ್ಟು ವರ್ಷ ಅಂತಂದ್ರ 13 ವರ್ಷ ಅವ್ವ ಅಪ್ಪ ಮುದುಕಿ ದಿವಸ ಸೇವಾ ಮಾಡಿದ್ರಿ. ಅವನ ಅರಿವಿ ತಗೊಂಡು ಒರೆಸೋದು, ಅವನ ಹೊಟ್ಟಿಗೆ ಹಾಕೋದು, ಅವನ ವ್ಯವಸ್ಥೆ ಮಾಡೋದು. 1 ದಿನಾನ 2 ದಿನಾನ 13 ವರ್ಷ ಸಾಕಾಗಿ ಏನು ಮಾಡಿದ್ರು ಅಂದ್ರೆ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು. ಏನು? ನನ್ನ ಮಗ, ತಾಯಿನೇ ಸ್ವತಃ ಬರೀತಾಳ ಅರ್ಜಿ, ಸ್ವತಃ ತಂದೆನೇ ಬರೀತಾನ ಕೋರ್ಟಿಗೆ ಅರ್ಜಿ. ಏನಂತಂದ್ರೆ ನನ್ನ ಮಗ 13 ವರ್ಷ ಆಯ್ತು, ಕೋಮಾದೊಳಗೆ ಹೋಗಿ ಎಚ್ಚರಿಲ್ಲ, ಪ್ರಜ್ಞಾ ಹೀನಾಗ್ಯಾನ, ಇನ್ನು ನನಗೆ ಸೇವಾ ಮಾಡಕ್ ಆಗಂಗಿಲ್ಲ. ಅದಕ್ಕೆ ದಯಾ ಮರಣವನ್ನ ಕೊಡ್ರಿ ಅಂತ ತಿಳ್ಕೊಂಡು ಕೋರ್ಟಿಗೆ ಹೋಗ್ತಾಳವರ ತಾಯಿ. ಅಂದ್ರೇನು? ಅವನಿಗಿನ್ನ ಮುಗಿಸ್ಬಿಡ್ರಿ ಅಂತ ಬೇಡ್ತಾರೆ. ಮುಗಿಸ್ಬಿಡ್ರಿ ಅಂತ ಬೇಡಿದ್ರ ಆ ಅರ್ಜಿಯನ್ನು ಓದುವಾಗ ಅಲ್ಲಿರ್ತಕ್ಕಂಥ ಜಡ್ಜಿಯ ಕಣ್ಣೊಳಗೆ ನೀರು ಬಂದು ಅಂತ. ಜಡ್ಜಿಯ ಕಣ್ಣೊಳಗೆ ನೀರು ಬಂದು ಭಾವನಾತ್ಮಕದಿಂದ, ಭಾವೋದ್ರೇಕದಿಂದ ಅಂತಾನೆ, ಜಗತ್ತಿನೊಳಗೆ ಇಂತಹ ತಾಯಿ ಯಾರಿಗೂ ಕೇಳಿಲ್ಲ. ಮಗನಿಗೆ ಮರಣವನ್ನು ಕೊಡಂತ ತಿಳ್ಕೊಂಡ ಯಾವ ತಾಯಿನೂ ಕೇಳಿಲ್ಲ. ಆದ್ರೆ ಈ ತಾಯಿ ಅರ್ಜಿ ಬರೀತಾಳಂದ್ರೆ ಎಷ್ಟು ನೋವಾಗಬೇಕಿರ್ಬೇಕು ಆ ತಾಯಿಯ ಹೃದಯಕ್ಕೆ. 13 ವರ್ಷ ಮಲ್ಕೊಂಡಾನ. ಡಾಕ್ಟರ್ನ ಕೇಳಿದಳಕಿ, ಡಾಕ್ಟ್ರೇ ಇನ್ನೂ 13 ವರ್ಷ ಅಲ್ಲ, ಇನ್ನೂ 20 ವರ್ಷ ನನ್ನ ಮಗ ಇಲ್ಲೇ ಇದ್ರೂ ಚಿಂತೆ ಇಲ್ಲ, ಆದ್ರೆ ವಾಪಸ್ ಬರ್ತಾನನ್ನೋದು ಖಾತ್ರಿ ಇತ್ತಂದ್ರೆ ನಾನು ಸೇವಾ ಮಾಡ್ತೀನಿ, ನನ್ನ ಮಗನ ಸೇವಾ ಮಾಡ್ತೀನಿ. ಮತ್ತವ 50 ವರ್ಷ ಆದರೂ ಬರಂಗಿಲ್ಲ ಅನ್ನೋದಿತ್ತಂದ್ರೆ ಕೋರ್ಟಿಗೆ ಕೈ ಮುಗಿದ ನನ್ನ ಮಗನ ದಯಾಮರಣ ಮಾಡಿಬಿಡ್ರಿ ಅಂದ್ರೆ ಅವನ ಶಿವಾಯನ್ಮ ಮಾಡಿಬಿಡ್ರಿ ಅಂತ ಕೋರ್ಟಿಗೆ ಅರ್ಜಿ ಬರೆದ್ಲು. ಜಡ್ಜ್ ಅಳ್ಳಾಕತ್ತಿದ್ದ. ಕಾರಣ ಏನಂತಂದ್ರೆ ತಾಯಂದಿರ, ನಾವೇನು ಕುಡಿತೀವಿ, ನಾವೇನು ತಿಂತೀವಿ ಅನ್ನೋದು ಬಹಳ ಮುಖ್ಯ. ಪುಣ್ಯಾತ್ಮರೇ, ಅಲ್ಲದ್ದು ಏನಾದರೂ ಕುಡಿತಿದ್ರು ಅಂದ್ರೆ, ಅಲ್ಲಿದ್ದೇನಾದರೂ ತಿಂದು ಗುಟ್ಕ ಮಟಕ ಇಂತಾದ ತಿಂದು ಕ್ಯಾನ್ಸರ್ ಮಾಡ್ಕೊಂಡು ನಾವು ಹೋಗ್ತೀವಲ್ಲ, ನಿಮಗೆ ಗೊತ್ತಿರಬೇಕು, ಜಗತ್ತಿಗೆ ನೀನೇನೂ ಅಲ್ಲ. ನೀನು ಒಬ್ಬ ವ್ಯಕ್ತಿ, ಇಡೀ ಪ್ರಪಂಚಕ್ಕೆ ನೀನೇನು ಅಲ್ಲ, ಆದ್ರೆ ನಿನ್ನ ಕುಟುಂಬಕ್ಕೆ ನೀನೇ ದೊಡ್ಡ ಪ್ರಪಂಚ ಅದೀಯಪ್ಪ. ನಿನ್ನ ನೋಡಿ ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಬದುಕ್ಯಾವ ಮನ್ಯಾಗ.
ನಿನ್ನ ನೋಡಿ ನಿನ್ನ ಮಕ್ಕಳು ಬದುಕ್ಯಾವ ಮನ್ಯಾಗ, ನಿನ್ನ ಹೆಂಡತಿ ಬದುಕ್ಯಾಳ. ಜಗತ್ತಿಗೆ ನೀನು ಏನೂ ಆಗದೇ ಇದ್ದರೂ, ಪ್ರಪಂಚಕ್ಕೆ ನೀನು ಏನೂ ಅಲ್ಲ, ಆದ್ರೆ ನಿನ್ನ ಮನೆತನಕ್ಕೆ ನೀನೇ ದೊಡ್ಡ ಪ್ರಪಂಚ ಅದೀಯಪ್ಪ. ನೀವು ಆದ ನಂತರ ನಿನ್ನ ಮಕ್ಕಳ ಗತಿ ಏನು, ನಿನ್ನ ಹೆಂಡತಿಯ ಗತಿ ಏನು? ಆ ಕಾರಣಕ್ಕೆ ನಾವೇನು ತಿನ್ನಬೇಕು, ಏನು ಕುಡಿಬೇಕು ಅನ್ನೋದನ್ನು ವಿಚಾರ ಮಾಡಬೇಕು. ಬಸವಣ್ಣವರು ಅವತ್ತಿನ ಕಾಲದೊಳಗೆ ಏನಂತಂದ್ರ ಲಕ್ಷದ ಮೇಲೆ 96,000 ಜಂಗಮರಿಗೆ ದಾಸೋಹ ಮಾಡಬೇಕಾದ್ರೆ 6,000 ಜಂಗಮರು ಕೊಳಂಬಿದ್ದಿದ್ರು. ಅವನಿಗೆ ಬಸವಣ್ಣವರು ವ್ರತ ಹಿಡಿದಿದ್ರು. ಏನು ವ್ರತ ಅಂತಂದ್ರ, ವ್ರತ ಯಾವ್ದಂತಂದ್ರ, ನಾನು ನನ್ನ ಜೀವಿತಾವಧಿಯೊಳಗ ಬಸವಣ್ಣ ಅಂತಾನೆ, ನನ್ನ ಜೀವಿತಾವಧಿಯೊಳಗ ಎಷ್ಟು ಮಂದಿಗೆ ಜಂಗಮರಿಗೆ ದಾಸೋಹ ಆಗಬೇಕಂದ್ರ ಲಕ್ಷದ ಮೇಲೆ 96,000 ಜಂಗಮರಿಗೆ ಊಟ ಮಾಡಿಸಬೇಕು. ಆದ್ರ ಲಕ್ಷದ ಮೇಲೆ 90,000 ಜಂಗಮರಿಗೆ ಕರೆದಿದ್ದ. ಬಸವ ಕಲ್ಯಾಣದೊಳಗ ಎಲ್ಲರನ್ನು ಕರೆದು ಅವರಿಗೆ ಇರಾಕ ವ್ಯವಸ್ಥೆ ಮಾಡಿದ್ದ ಜಂಗಮರಿಗೆ ಬಸವಣ್ಣ. ಅವರಿಗೆ ಮಣಿ, ಅವರಿಗೆ ವ್ಯವಸ್ಥೆ, ಪ್ರತಿನಿತ್ಯ ಊಟ ಬಸವಣ್ಣನ ಮಹಾಮಣಿಯೊಳಗ, ಬಸವಣ್ಣನ ದಾಸೋಹ ಮಂದಿರದೊಳಗ. ಮುಂಜಾನೆ ಎದ್ದುಕೊಳ್ಳೆ ಸ್ನಾನ ಮಾಡಿ ನಾಷ್ಟಕ್ಕೆ ಅವನು ಮನೆಗೆ ಬರೋದು, ಮಧ್ಯಾಹ್ನ ಟೈಮ್ ಆದ ಕೂಡಲೇ ಊಟಕ್ಕೆ ಅವ್ರ ಮನೆಗೆ ಬರೋದು, ಸಾಯಂಕಾಲ ಟೈಮ್ ಆಯಿತು ಅಂದ್ರೆ ಅವ್ರ ಮನೆಗೆ ಊಟಕ್ಕೆ ಬರೋದು. 3 ಹೊತ್ತು ಪ್ರತಿನಿತ್ಯ ಲಕ್ಷದ ಮೇಲೆ 90,000 ಜಂಗಮರಿಗೆ ಊಟ ಮಾಡಿಸ್ತಿದ್ರಿ ಬಸವಣ್ಣ. ನೀವಂತಿರ್ಬೇಕು, ನಮಗೂ ಅಂತ ಒಬ್ಬ ಬಸವಣ್ಣ ಇದ್ದಂದ್ರೆ ಪಾಡ ಕೆತ್ತು ಬಿಡು ಸ್ವಾಮಿಗಳ. ಎಲ್ಲಿ ದಿವಸ ಅಡುಗೆ ಮಾಡೋದು, ಗಂಡಗೆ ರೊಟ್ಟಿ, ಮಕ್ಕಳಿಗೆ ಮಾಡಿ ಮಾಡಿ ಸಾಕಾಗ್ಯದ. ಈಗ ದಾಸೋಹ ನೋಡ್ರಿ, ಈಗ ಮುಗಿದು ಕೂಡಲೇ ಇರ್ತದಲ್ಲ ಇದು ಪ್ರಸಾದ. ನಾಳೆ ಮುಂಜಾನೆ ನಾಷ್ಟನೂ ಅದ, ಇಲ್ಲೇ ಬರ್ರಿ ಅಂದ್ರೆ ಭಾಳ ಚಲೋ ಆತ್ರಿ ಸ್ವಾಮಿ, ಭಾಳ ಚಲೋ ಆತ್ರಿ. ಮಧ್ಯಾಹ್ನ ಊಟ ಅದ, ಇಲ್ಲೇ ಬರ್ರಿ ಅಂತಂದ್ರೆ ಮನಗಂಡ ಚಲೋ ಆತ್ರಿ, ಮತ್ತೆ ಭಾಳ ಚಲೋ ಆತ್ರಿ. ನೋಡ್ರಿ ಹೆಂಗದ. ಜಂಗಮರು ಪ್ರತಿನಿತ್ಯ ಬರ್ತಿದ್ರಲ್ಲ, ಹಿಂಗ ಲಕ್ಷದ ಮೇಲೆ 90